ಹೋರಾಟಗಳನ್ನು ಮಾಡಿ ಜವಾಬ್ದಾರಿಯನ್ನು ತಗೊಂಡು ಅನೇಕ ಕೇಸ್ಗಳು, ಜೈಲುಗಳು, ಹೊಡೆತಗಳು, ಹೊಡೆದಾಟಗಳು ಎಲ್ಲವನ್ನು ಕೂಡ ಮಾಡಿ ನಿರಂತರವಾಗಿ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡಿದಂಥ ಮುಖಂಡರು. ಅವರಿಗೆ ಇವತ್ತು ಅವರ ಕಾರ್ಯಕ್ಷಮತೆಯನ್ನ, ಹಿರಿತನವನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯನ್ನಾಗಿ ಅವರನ್ನು ನಿಯುಕ್ತಿ ಮಾಡಿದ್ದಾರೆ. ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ, ಯಾಕಂದ್ರೆ ಈಗ ರೈತರ ಸಮಸ್ಯೆಗಳು ಸಾಕಷ್ಟಿದೆ, ಬರಗಾಲ, ಈ ಥರದ ಅನೇಕ ನಿರಂತರ ಹೋರಾಟಗಳು ಮತ್ತು KMF ಅಲ್ಲಿ ಕಳಪೆ ಇದು ಮಾಡಿರೋದು ಇಲ್ಲೇ ಇರ್ತದೆ, ಒಂದು ಹೋರಾಟ ಸ್ಟಾರ್ಟ್ ಮಾಡಬೇಕು. ಈ ಥರ ಅವರು ಸ್ವತಃ ರೈತರಾಗಿ ಹಿಂದೆ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ರೈತರ ಸಮಸ್ಯೆಗಳನ್ನು ಮನಗಂಡಿರ್ತಕ್ಕಂಥವ್ರು. ಬಹುಶಃ ಇವರ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ರೈತರ ಪರವಾದಂಥ ಹೋರಾಟ ತೀವ್ರವಾಗಲಿ ಮತ್ತು ಅವರಿಗೆ ನಾವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು. ಯಾಕಂದರೆ ಜಯಣ್ಣ ಅವರೊಬ್ಬರ ಕಡೆಯಿಂದ ಹೋರಾಟ ಆಗುವಂಥದ್ದಲ್ಲ. ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೂಡ GJ ಮೂರ್ತಿಯವರು ನಮ್ಮ ಕ್ಷೇತ್ರದವರೇ ಇದ್ದಾರೆ, ಇಲ್ಲೇ ಅವರೇ GJ ಮೂರ್ತಿಯವರು. ನಮ್ಮ ರಾಜೇಶ್ ಅವರು ಕೂಡ ನಮ್ಮ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರು. ಪ್ರಬಲವಾದಂಥ ತಂಡ ಆಗಿದೆ. ಸೊ ಇವ್ರ ನೇತೃತ್ವದಲ್ಲಿ ರೈತ ಮೋರ್ಚಾ ಬಹಳ ಪ್ರಬಲವಾಗಿ ಬೆಳೀಲಿ ಅಂತಕ್ಕಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸಿ, ಅದೇ ರೀತಿಯಲ್ಲಿ ಅಷ್ಟೇ ಹಿರಿಯರಾದಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ನಿರಂತರವಾಗಿ ಯಾವುದೇ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಂಥ ನಮ್ಮ ಆವರಹಳ್ಳಿ ಕೇಶವಮೂರ್ತಿಯವರು ಇವತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಕೂಡ ನಿಯುಕ್ತಿಯನ್ನು ಮಾಡಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಯಲಹಂಕ ಕ್ಷೇತ್ರ ಮತ್ತು ಬೆಂಗಳೂರು ನಗರ ಜಿಲ್ಲೆ, ಉತ್ತರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಬಹಳ ಪ್ರಬಲ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲೇ ಹೇಳಿ, ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವ್ರಿಗೂ ಮತ್ತು ನಮ್ಮ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷರಾದಂಥ ನಡಳ್ಳಿ ಅವ್ರಿಗೂ, ಜೊತೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಹರೀಶ್ ಅವ್ರಿಗೂ, ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯಾಗಿ ನನ್ನನ್ನ ನಿಯುಕ್ತಿಗೊಳಿಸಲಾಗಿದೆ. ಇದಕ್ಕೆ ಸನ್ಮಾನ್ಯ ವಿಶ್ವನಾಥ್ ಅವರು ತುಂಬಾ ಪ್ರಯತ್ನ ಮಾಡಿ ರಾಜ್ಯ ಅಧ್ಯಕ್ಷ BY ವಿಜೇಂದ್ರ ಅವರು ಮತ್ತು ಶಾಸಕರು, ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದಂಥ ನಡಳ್ಳಿ ಅವರೆಲ್ಲ ತುಂಬಾ ಪ್ರಯತ್ನ ಮಾಡಿ ಈ ತರ ನನಗೆ ರಾಜ್ಯ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಳಿಸಿದ್ದಾರೆ. ನಾನು ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಯಲಹಂಕ ರೈತ ಮೋರ್ಚಾದ ಪರವಾಗಿ ನಾನು ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದೆ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಗೌರ್ಮೆಂಟ್ ರೈತರ ಪರವಾದಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ, ಅದರ ವಿರುದ್ಧವಾಗಿ ನಾವು ಹೋರಾಟಗಳನ್ನ ರಾಜ್ಯದ ಉದ್ದಗಲಕ್ಕೂ ನಾವು ಹೋರಾಟಗಳನ್ನ ಮಾಡ್ತೀವಿ. ನಾಳೆ ನಾಡಿದ್ದು ದಾವಣಗೆರೆಯಲ್ಲಿ ಅಡಿಕೆ ಬೆಳೆಗಾರರ ಸಂಘದ ಒಂದು ಪಾದಯಾತ್ರೆ ಇದೆ, ಅಲ್ಲಿಗೂ ನಾನು ಭಾಗವಹಿಸ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಮಳೆ ಸರಿಯಾಗಿ ಬಿದ್ದಿಲ್ಲ, ಮುಂಗಾರು ಹಿನ್ನಡೆಯಾಗಿದೆ. ರಾಜ್ಯದಲ್ಲಿ ಕೆರೆ, ಕುಂಟೆಗಳು, ನದಿಗಳು ಎಲ್ಲ ಖಾಲಿ ಇದ್ದಾವೆ. ರೈತರಿಗೆ ಸರಿಯಾದ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇದು ಸರ್ಕಾರದ ಏನಾದರೂ ರೈತರ ವಿರುದ್ಧವಾಗಿ ಏನಾದರೂ ಸರ್ಕಾರದ ನಿಲುವುಗಳನ್ನ ತಗೊಂಡ್ರೆ ನಾವು ರೈತರ ಪರವಾಗಿ ನಿಂತ್ಕೋತೀವಿ. ರೈತರ ಪರವಾದಂತ ಹೋರಾಟಗಳನ್ನ ರಾಜ್ಯದ ಉದ್ದಗಲಕ್ಕೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈಗ ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ, ಇಲ್ಲ ನಿಮ್ಮ ಏನು ಕರ್ನಾಟಕ ಹಾಲು ಮಹಾಮಂಡಳಿ ಇದೆ, ಇದು ರೈತರಿಗೆ, ಹಾಲು ಉತ್ಪಾದಕರಿಗೆ ಪಶು ಆಹಾರನ ಸರಬರಾಜು ಮಾಡುತ್ತೆ. ಇದು ಅವತ್ತಿಂದನೂ ಬಂದಿರುವಂತ ಇದು. ಅದಕ್ಕೆ ರಾ ಮೆಟೀರಿಯಲ್ ಸರಿಯಾಗಿ ಇಲ್ಲದ ಕಾರಣ ಕಳಪೆ ರಾ ಮೆಟೀರಿಯಲ್ ಹಾಕಿ ಪಶು ಆಹಾರವನ್ನ ತಯಾರು ಮಾಡಿ ರೈತರಿಗೆ ಕೊಡ್ತಾ ಇದ್ದಾರೆ. ಹಸುಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಬೇರೆ ಬೇರೆ ತರದ ರೋಗಗಳು ಇವತ್ತು ಪಶುಗಳಿಗೆ ಬರ್ತಾ ಇದೆ. ಅದರಿಂದ ಕಳಪೆ ಪಶು ಆಹಾರ ತಯಾರು ಮಾಡಿದಂತ KMF ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನ ಹಮ್ಮಿಕೊಳ್ತಾ ಇದ್ದೆ ನಮ್ಮ ರೈತ ಮೋರ್ಚಾದಿಂದ. ಸರ್, ಇವತ್ತು ಯಲಹಂಕದ
ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಹೆಮ್ಮೆಯ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಆದಂತ SR ವಿಶ್ವನಾಥ್ ಅವರು ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಅಂತ ಧೀಮಂತ ನಾಯಕರ ಶಿಷ್ಯನಾಗಿ, ರಾಜಕೀಯ ಗುರುವಾಗಿ ಮತ್ತು ಅವರ ನನ್ನ ಹಿತೈಷಿಗಳಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕರ್ಕೊಂಡ್ಬಂದದ್ದು, ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತನಿಂದ ಬೆಳೆಸಿದಂತ ನಮ್ಮ ಧೀಮಂತ ನಾಯಕರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಯಲಹಂಕ ಕ್ಷೇತ್ರದಿಂದ ನನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ಯಾವತ್ತಿಗೂ ಸಹ ಅವರಿಗೆ ಚಿರಋಣಿಯಾಗಿರ್ತೇನೆ. ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟೋದಕ್ಕೆ ನಾನು ನನ್ನ ತುಂಬಾ ಹೃದಯದಿಂದ ನಾನು ಬಹಳ ಶ್ರಮವನ್ನ ಹಾಕಿ ಕೆಲಸ ಮಾಡ್ತೇನೆ. ಅದಕ್ಕೆ ಮಾರ್ಗದರ್ಶನ ನಮ್ಮ ಯಲಹಂಕ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರದ ವಿಶ್ವನಾಥ್ ಅವರು ಆಗಿರ್ತಾರೆ. ಅವರ ನೇತೃತ್ವದಲ್ಲಿ ನಾನು ಇದು ಮಾಡ್ತೇನೆ. ನನ್ನ ಹಿರಿಯ ಅನೇಕ ಮುಖಂಡರಿದ್ದಾರೆ. SN ರಾಜಣ್ಣನವರಿದ್ದಾರೆ, ದಿಬ್ಬೂರ್ ಜಯಣ್ಣನವರಿದ್ದಾರೆ, ನಮ್ಮ ಮಂಜುನಾಥ್ ಇದ್ದಾರೆ, ಮುನೇಶ್ ಅವರಿದ್ದಾರೆ. ಇವರು ಎಲ್ಲರ ಜೊತೆಯಾಗಿ ನಾನು ಕೆಲಸ ಮಾಡ್ಕೊಂಡ್ ಬಂದದ್ದು. ಅದಕ್ಕೆ ನನ್ಗೆ ನಿಜವಾಗ್ಲೂ ಸಹ ಸಿಕ್ಕಂತ ಗೌರವ ನಿಜವಾಗ್ಲೂ ಸಹ ಬಹಳ ಖುಷಿ ಆಗ್ತದೆ. ಮೂಲತಃ ನಾನು ಇವರೆಲ್ಲರ ಜೊತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿ ಬೆಳೆದಂಥದ್ದು, ನಂತರ ಭಾರತೀಯ ಜನತಾ ಪಾರ್ಟಿಗೆ ಬಂದಂಥದ್ದು. ಬಹಳ ಆನಂದ ಆಗ್ತದೆ. ಇವತ್ತು ನನಗೆ ಇದೊಂದು ವಿಶೇಷವಾದಂತ ದಿನ ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.